ಪ್ರಿಯ ಸ್ನೇಹಿತರೆ, ನಾನು ಸಚಿನ್ ರತ್ನಾಕರ್. ನಂಬಿ ಕೆಟ್ಟವರಿಲ್ಲ ಅಂತ ಹೇಳ್ತಾರೆ, ಆದ್ರೆ ಈ ವ್ಯಕ್ತಿಯ ಮಾತನ್ನು ನಂಬದೆ ನಾವೆಲ್ಲ ಕೆಟ್ಬಿಟ್ವಲ್ಲ. ಇದು ನಂಬಿ ನಾರಾಯಣನ್ನ ಕತೆ. ಭಾರತ 10 ವರ್ಷ ಹಿಂದೆ ಹೋದಂತ ಕತೆ. ಇಡೀ ವಿಶ್ವದ ಕೆಲವೊಂದಿಷ್ಟು ದೇಶಗಳು ನಮ್ಮನ್ನು ನೋಡಿ ನಕ್ಕಂತ ಕತೆ. ಕೆಲವು ಕುತಂತ್ರಿಗಳ ಷಡ್ಯಂತ್ರಕ್ಕೆ ಬಲಿಯಾದ ಕತೆ. 1941ರಲ್ಲಿ ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಯಲ್ಲಿ ನಂಬಿ ನಾರಾಯಣ್ ರವರ ಜನನನಾಗುತ್ತೆ. ಟ್ರಾವೆಂಕೋರ್ನಲ್ಲಿ ಸ್ಪೇಸ್ ಇಂಜಿನಿಯರಿಂಗ್ ನಲ್ಲಿ ಪದವಿಯನ್ನು ಮುಗಿಸಿ ಇವರು ಇಸ್ರೋದಲ್ಲಿ ಕೆಲಸವನ್ನು ಗಿಟ್ಟಿಸಿಕೊಳ್ತಾರೆ. ಅಪ್ರತಿಮ ದೇಶಭಕ್ತ. ಭಾರತವನ್ನು ಸ್ಪೇಸ್ ಸೆಕ್ಷನ್ ನಲ್ಲಿ 10 ವರ್ಷ ಮುಂದೆ ತೆಗೆದುಕೊಂಡು ಹೋಗ್ಬೇಕು ಅಂತ ಕನಸು ಹೊತ್ತಿದ್ದಂತಹ ವ್ಯಕ್ತಿ. 1994ರಲ್ಲಿ ಭಾರತ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಮುಂಚೂಣಿಗೆ ಬರ್ತಿದ್ದಂತಹ ವರ್ಷಗಳು. ಭಾರತದ ಸ್ಪೇಸ್ ಸೈಂಟಿಸ್ಟ್ ಆದಂತಹ ನಂಬಿ ನಾರಾಯಣ್ ಒಬ್ಬ ಮಹಾನ್ ಪ್ರತಿಭೆ. ದೇಶಕ್ಕೆ ರಾಕೆಟ್ಗಳನ್ನೇ ಕೊಡುವುದಕ್ಕಾಗಿಯೇ ಹುಟ್ಟಿದಂತಹ ಮಹಾನ್ ಪ್ರತಿಭೆ ಅಂತ ಹೇಳ್ಬೋದು. ಆದ್ರೆ ಅವರಿಗೆ ಈ ದೇಶ ಏನ್ ಮಾಡ್ತದೆ? ತಪ್ಪಿಲ್ಲದ ತಪ್ಪಿಗೆ ತಪ್ಪಿತಸ್ಥ ಎನ್ನುವಂತಹ ಹಣೆಪಟ್ಟಿ. ನಂಬಿ ನಾರಾಯಣ್ನ ಜೀವನವೇ ಸರ್ವನಾಶವಾಯಿತು. ಇದು ಇಸ್ರೋ ಸ್ಪೈ ಕೇಸ್, ಇಂಡಿಯಾಸ್ ಬಿಗ್ಗೆಸ್ಟ್ ಪೊಲಿಟಿಕಲ್ ಕಾನ್ಸ್ಪಿರಸಿ ಗೆಳೆಯರೆ. ಆ ಕಾಲಘಟ್ಟದಲ್ಲಿ ಭಾರತಕ್ಕೆ ಸೈರೋಜೆನಿಕ್ ಇಂಜಿನ್ ಡೆವಲಪ್ಮೆಂಟ್ ಹೆಡ್ ಆಗಿದ್ದಂತಹ ನಂಬಿ ನಾರಾಯಣ್ ಆ ವಿಭಾಗದಲ್ಲಿ ಅತ್ಯಂತ ಶ್ರಮವಿಟ್ಟು ಕೆಲಸವನ್ನು ಮಾಡ್ತಾ ಇರ್ತಾರೆ. ಆದರೆ 1994ರಲ್ಲಿ ಕೇರಳ ಪೊಲೀಸ್ ಮತ್ತು ಇಂಟೆಲಿಜೆನ್ಸ್ ಬ್ಯೂರೋ ಅವರ ಮನೆಗೆ ರೈಡ್ ಮಾಡುತ್ತೆ. ಯಾವ ಕಾರಣಕ್ಕಾಗಿ ಗೊತ್ತಾ? ಭಾರತದ ಸ್ಪೇಸ್ ಸೀಕ್ರೆಟ್ ಗಳನ್ನು ಬೇರೆ ದೇಶಗಳಿಗೆ ಮಾರಿದ್ದಾರೆ ಎಂಬುವ ಆಪಾದನೆಯನ್ನು ಹೊರಿಸಿ ಅವರನ್ನು ಅರೆಸ್ಟ್ ಮಾಡುತ್ತೆ. ಎವಿಡೆನ್ಸ್ ಗಳು ಏನೂ ಇರಲ್ಲ, ರೀಸನ್ ಕೂಡ ಯಾವುದು ಇರಲ್ಲ. ಆದ್ರೂ ಕೂಡ ಅವರು ದೇಶದ್ರೋಹಿ ಎಂದು ಇಡೀ ಮೀಡಿಯಾಗಳೇ ಅವ್ರನ್ನ ಡಿಕ್ಲೇರ್ ಮಾಡ್ಬಿಡ್ತವೆ. ಆದ್ರೆ ನೀವೊಂದು ವಿಷಯನ ಇಲ್ಲಿ ತಲೆಯಲ್ಲಿ ಇಟ್ಕೊಬೇಕು. ಅಷ್ಟು ಸುಲಭವಾಗಿ ರೈಡ್ ಮಾಡಿರಲ್ಲ, ಅದನ್ನ ಪ್ರೀ ಪ್ಲಾನ್ ಮಾಡಿರ್ತಾರೆ ಅಂತಾನೆ ಹೇಳ್ಬೋದು. ಮಾಡಿದವರು ಯಾರು ಅಂತ ಗೊತ್ತಿಲ್ಲ. ಬಟ್ ಮರಿಯಾ ಎಂಬುವ ಒಂದು ಮಯನ್ಮಾರ್ನ ಹೆಂಗಸು ಪಾಕಿಸ್ತಾನದ ಸ್ಪೈ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಕೆಲವೊಂದಿಷ್ಟು ಸೀಕ್ರೆಟ್ಗಳು ನಂಬಿ ನಾರಾಯಣ್ ಅವರಿಗೆ ಕನೆಕ್ಟ್ ಆಗುವಂತ ವಿಷಯಗಳಿರ್ತವೆ. ಅದನ್ನೆಲ್ಲವನ್ನು ಜೋಡಿಸಿ ಪೋಣಿಸಿ ಕೇರಳ ಪೊಲೀಸರು ನಂಬಿ ನಾರಾಯಣ್ ರವರನ್ನ ಅರೆಸ್ಟ್ ಮಾಡಿರ್ತಾರೆ. ಎಕ್ಸ್ಪರ್ಟ್ಸ್ ಏನಂತ ಹೇಳ್ತಾರೆ ಅಂದ್ರೆ, ಭಾರತಕ್ಕೆ ಸೈರೋಜೆನಿಕ್ ಇಂಜಿನ್ ಸಿಕ್ಕಿದ್ರೆ ಅದು ಎಷ್ಟೋ ದೇಶಗಳಿಗೂ ಚಾಲೆಂಜ್ ಆಗಿರ್ತಿತ್ತು. ಹಾಗಾದ್ರೆ ಈ ಕೇಸ್ ಒಂದು ಪೊಲಿಟಿಕಲ್ ಪ್ರೆಷರ್ ಆಗಿತ್ತಾ, ಅಥವಾ ಫಾರಿನ್ ನಿಂದ ಇನ್ಫ್ಲುಯೆನ್ಸ್ ಆಗಿತ್ತಾ, ಅಥವಾ ಭಾರತದ ಇಸ್ರೋ ಒಳಗಿನ ಹೊಟ್ಟೆ ಕಿಚ್ಚಾಗಿತ್ತಾ? ಇದು ಜಲಸಿ ನಂಬಿ ನಾರಾಯಣ್ ರವರ ಜೀವನವನ್ನೇ ಹಾಳು ಮಾಡ್ಬಿಡ್ತಾ? ಯಾರಿಗೂ ಗೊತ್ತಿಲ್ಲ. ಆದ್ರೆ ಸತ್ಯವಂತೂ ನಂಬಿ ನಾರಾಯಣ್ ರವರ ಭಾರತ ದೇಶಕ್ಕೆ ಕೊಡಬೇಕಾಗಿದ್ದಂತಹ ಕೊಡುಗೆ ವಂಚಿತವಾಗಿತ್ತು. ನಂಬಿ ನಾರಾಯಣ್ ರವರ ಜೀವನವೇ ಹಾಳಾಗೋಯಿತು. ಅವರನ್ನ ಅರೆಸ್ಟ್ ಮಾಡಿದಂತ ನಂತರ ಅತ್ಯಂತ ಟಾರ್ಚರ್ ಮಾಡಲಾಗುತ್ತೆ. ಭಾರತದ ಸ್ಪೇಸ್ ಹಿಸ್ಟ್ರಿಯಲ್ಲೇ ಇದು ಒಂದು ಕತ್ತಲೆಯ ಅಧ್ಯಾಯ ಸ್ನೇಹಿತರೆ. 2 ವರ್ಷ ಕೇಸ್, 2 ವರ್ಷ ಅವಮಾನ. ಅವರ ಹೆಂಡತಿ ಮಕ್ಕಳು ಅವಮಾನ ಅನುಭವಿಸ್ತಾರೆ. ನೀವೊಂದು ವಿಷಯ ನೆನ್ಪಿಟ್ಕೋಬೇಕು. ಒಮ್ಮೆ ಅವರ ಹೆಂಡತಿ ಮಳೆಯಲ್ಲಿ ನೆನಿತಾ ಇರ್ತಾರೆ. ಆಟೋದವನು ಇಳಿಸಿ ಮಳೆಯಲ್ಲಿ ನೆನೆಸಿ ಹೋಗ್ತಾನೆ. ನಂತರ ಜೈಲಿನಲ್ಲಿ ಅವರ ಮೇಲೆ ಅತ್ಯಂತ ಹೀನವಾಗಿ ಟಾರ್ಚರ್ ಮಾಡಲಾಗುತ್ತೆ. ಭಾರತದ ಬಾಹ್ಯಾಕಾಶ ಹಿಸ್ಟ್ರಿಯಲ್ಲೇ ಇದೊಂದು ಕತ್ತಲೆಯ ಅಧ್ಯಾಯ ಆಗಿ ಉಳಿದು. ಎಂಥ ಪ್ರತಿಭಾವಂತ ವಿಜ್ಞಾನಿಗೆ ಇದೆಂಥ ಕೊಡುಗೆ ಸ್ನೇಹಿತರೆ. 2 ವರ್ಷ ಕೇಸ್, 2 ವರ್ಷ ಅವಮಾನಗಳು. ತನ್ನ ಕೆರಿಯರ್ ಕಂಪ್ಲೀಟ್ ಮುಗಿದು ಹೋದಂಥ ಹಂತಕ್ಕೆ ಬಂದು ತಲುಪಿತ್ತು. ಫ್ಯಾಮಿಲಿಯ ಕನಸುಗಳು ನುಚ್ಚುನೂರಾಗಿತ್ತು. ಅವರ ಕುಟುಂಬ ಅಷ್ಟೇ ಅಲ್ಲ, ಭಾರತವು ಕಂಡಿದ್ದಂಥ ಕನಸುಗಳು ನುಚ್ಚುನೂರಾಗಿ ಹೋಗಿತ್ತು. 1996ರಲ್ಲಿ CBI ಇನ್ವೆಸ್ಟಿಗೇಷನ್ ಮುಗಿಸಿತ್ತು. ಕನ್ಕ್ಲೂಷನ್ ಏನ್ ಗೊತ್ತಾ? ನಿಮ್ಗೆಲ್ಲ ದಿಗ್ಭ್ರಮೆ ಆಗ್ಬೋದು. ಕೇಸ್ ಇಸ್ ಫೇಕ್. ಇದೊಂದು ಫೇಕ್ ಕೇಸ್ ಅಂತ ಪ್ರೂವ್ ಆಗುತ್ತೆ. ಎವಿಡೆನ್ಸ್ ಒಂದು ಇರಲ್ಲ. ಆದ್ರೆ ನಂಬಿ ನಾರಾಯಣ್ ರವರ ಜೀವನ ಅದೇ ರೀತಿ ಭಾರತ 10 ವರ್ಷ ಬಾಹ್ಯಾಕಾಶದಲ್ಲಿ ಹಿಂದೆ ಹೋಗಿದ್ದು ಮಾತ್ರ ಇಲ್ಲಿ ಪ್ರೂವ್ ಆಗ್ಬಿಡುತ್ತೆ. ನಂಬಿ ನಾರಾಯಣ್ ಟೋಟಲಿ ಇನ್ನೋಸೆಂಟ್ ಅಂತ ಕೋರ್ಟ್ ನಲ್ಲಿ ಪ್ರೂವ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ, ಈ ಜೀನಿಯಸ್ ಮೇಲೆ ಮಾಡಿದ ತಪ್ಪು ಭಾರತ ಮೇಲೆ ಮಾಡಿರುವಂತಹ ದೊಡ್ಡ ತಪ್ಪೆಂದು. ಇದರ ಹಿಂದೆ ಯಾರಿದ್ರು ಸ್ನೇಹಿತರೆ? ಇದ್ರ ಹಿಂದೆ ಪೊಲಿಟಿಕಲಿ ಕಾನ್ಸ್ಪಿರೆನ್ಸ್ ಅಂದ್ರೆ ಏನ್ ಗೊತ್ತಾ? ಇದರ ಹಿಂದೆ ಇದ್ದಂಥವ್ರು ಕೆಲವೊಂದಿಷ್ಟು ರಾಜಕೀಯ ನಾಯಕರು, ಕೆಲವೊಂದಿಷ್ಟು ಫಾರಿನ್ ಇನ್ಫ್ಲೂಯೆನ್ಸರ್ಸ್ ವಿದೇಶದಿಂದ ಬಂದು ಭಾರತದಲ್ಲಿ ಈ ರೀತಿ ಕೇಸ್ನ ಪ್ಲಾಟ್ ಮಾಡಿದ್ರ, ನಂಬಿ ನಾರಾಯಣ್ ರವರನ್ನ ಸಿಕ್ಕಾಕ್ಸಿದ್ರ. ಇದರಿಂದ ಭಾರತಕ್ಕೆ ಏನಾಗ್ತಿತ್ತು ನಷ್ಟ ಅಂತ ಹೇಳಿ ಕೆಲವೊಂದಿಷ್ಟು ವಿದೇಶಗಳಿಗೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ಭಾರತದಲ್ಲಿ ಇದ್ದಂಥವ್ರಿಗೆ ಎಷ್ಟೋ ಜನಿಗೆ ಗೊತ್ತಿರಲಿಲ್ಲ. ಸೈರೋಜೆನಿಕ್ ಪ್ರೋಗ್ರಾಮ್ ಅಂತ ಅಂದ್ರೆ ಅದು ರಾಕೆಟ್ಗಳನ್ನ ಉಡಾವಣೆಗೆ ಹೆಲ್ಪ್ ಮಾಡ್ತಿದ್ದಂತಹ ಪ್ರೋಗ್ರಾಮ್. ಅದು ವಿದೇಶಗಳಲ್ಲಿ ಆಗಾಗಲೇ ಚಾಲ್ತಿಯಲ್ಲಿತ್ತು. ಬಟ್ ಭಾರತಕ್ಕೆ ಆ ಟೆಕ್ನಾಲಜಿ ಸಿಕ್ಕಿರ್ಲಿಲ್ಲ. ಆ ಟೆಕ್ನಾಲಜಿ ತರಬೇಕು ಅಂತ ಹೇಳಿ ಹೋರಾಡ್ತಿದ್ದವರು ನಂಬಿ ನಾರಾಯಣ್. ಎಷ್ಟು ಹಗಲು ರಾತ್ರಿ ಕನಸು ಪಟ್ಟಿ ನಂಬಿ ನಾರಾಯಣನ್ ಟೀಮ್ ಇದರ ಬಗ್ಗೆ ವರ್ಕ್ ಮಾಡ್ತಾ ಇತ್ತು. ಕೊನೆಗೂ ಕೂಡ ರಷ್ಯಾ ಜೊತೆಗೆ 200 ಚಿಲ್ಲರೆ ಕೋಟಿಯ ಡೀಲ್ ಆಗಿರುತ್ತೆ.
ಆದ್ರೆ ಕೊನೆಯ ಹಂತದಲ್ಲಿ ಅಮೆರಿಕದ ಪ್ರೆಷರ್ ಇದ್ದ ಕಾರಣದಿಂದಾಗಿ ರಷ್ಯಾ ಹಿಂದೆ ಸರಿದು ಬಿಡುತ್ತೆ. ಆದ್ರೂ 4 ಇಂಜಿನ್ಗಳನ್ನ ಕೊಡೋಕೆ ರಷ್ಯಾ ಒಪ್ಪಿಕೊಂಡಿರುತ್ತೆ. ಆ ಕಾಲಘಟ್ಟದಲ್ಲಿ ಆ 4 ಇಂಜಿನ್ಗಳನ್ನ ಇಟ್ಟುಕೊಂಡು ಹೆಚ್ಚು ಅಭಿವೃದ್ಧಿಪಡಿಸಿ ಸೈರೋಜೆನಿಕ್ ಪ್ರೋಗ್ರಾಮ್ ಅನ್ನು ಭಾರತದಲ್ಲಿ ಮಾಡಬೇಕು ಅಂತ ಹೇಳಿ ನಂಬಿನಾರಾಯಣ್ ರವರು ಒಂದು ಮಹತ್ವರವಾದ ಗುರಿಯನ್ನ ಹೊಂದಿದ್ರು. 24 ವರ್ಷಗಳ ನಂತರ ನಂಬಿನಾರಾಯಣ್ ಸರ್ಗೆ ನ್ಯಾಯ ಸಿಕ್ಕಿತು, ಕಾಂಪನ್ಸೇಷನ್ ಸಿಕ್ಕಿತು, ಪದ್ಮಭೂಷಣ ಪ್ರಶಸ್ತಿ ಕೂಡ ಸಿಕ್ಕಿತು, ದೇಶಾದ್ಯಂತ ಅವರನ್ನು ಗುರುತಿಸಲ್ಪಟ್ಟಿತು. ಆದರೆ ಒಂದು ಮಾತ್ರ ಸತ್ಯ, ಅವರಿಗಾದಂತ ಗಾಯ ಮಾಯಲಿಲ್ಲ, ಅವರ ಜೀವನ ಅವರಿಂದ ಕಳೆದು ಹೋಯಿತು. ಸ್ನೇಹಿತರೆ, this is not just a crime story. This is India's political conspiracy. And the victim is a scientist, a patriot, a man who only tried to make India stronger. This is the true story. This is the story of Nambi Narayanan. And this is the story of ISRO spy case. ಧನ್ಯವಾದಗಳು ಸ್ನೇಹಿತರೆ. ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಅದೇ ರೀತಿ ಇನ್ನೂ ಕೂಡ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗೈಸ್.